ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ. ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ, ನನ್ನ ಹೆಂಡತಿ ಎಲ್ಗೋದ್ಲೋ ಗೊತ್ತಿಲ್ಲ ಅಂತ. ಫ್ರೀ ಬಸ್ ಕೊಟ್ರು ಅಂತ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ. ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ. ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ. ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕೊಂಡ್ ತಿನ್ನ ಮಹಿಳೆಯರಲ್ಲ. 3 ಹೊತ್ತು ಮೇಕಪ್ ಮಾಡ್ಕೊಂಡು 3 ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತವ್ರಿಗೆ ಅದು ಅವ್ರಿಗೆ ಗೊತ್ತಿರುತ್ತ. ಅವ್ರ ದಾರಿ ತಪ್ಪೋರು ನಾವಲ್ಲ. ನಾವೇನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು, ನಾವ್ ಹೆಂಗ್ ಬಸ್ನಾಗ ಸೇಫ್ ಆಗಿ ಬರೋದು ಗೊತ್ತು. ಮುದುಕ್ಯಾರು ಇರ್ತಾರ, ಯುವತಿಯರು ಇರ್ತಾರ, ಅರೆಗನ್ ಮಕ್ಳು ಇರ್ತಾರ. ದಾರಿ ತಪ್ಸಾಕ್ರಿ ಹಾಕಿ ದಾರಿ ತಪ್ಪೋರ್ ನಾವಲ್ಲ, ದಾರಿ ತಪ್ಸ ಹೆಣ್ ಹಾಕಿ ನೋಡ್ರಿ. 3 ಗಂಡರ ಜೊತೆ ಜೀವನ ಮಾಡಿದಾರ್ರಿ ಅವ್ರು. ನಮ್ಮಂತ ಗಂಡರ ಜೊತೆ ಜೀವನ ಮಾಡ್ಯಾರ. ನಾವ್ ಗಂಡರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ. ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರಿಗೆಲ್ಲ ಅವ್ರಿಗೇನ್ ಗೊತ್ತ್ರಿ? ಎಸಿ ಕಾರ್ನಾಗೆಲ್ಲ ಅಡ್ಡಾಡೋದಲ್ರಿ, ಪೋಸ್ ಕೊಟ್ಟಂಗ ಅಲ್ರಿ. ನಾವ್ ಬಸ್ನಾಗ ಎದಕ್ ಹೋಗ್ತಿವ್ರಿ? ನಮ್ ಕಷ್ಟ ಅಂತ ಈ ದವಾಖಾನಿಗೆ ಅಂತ ಹೋಗಿರ್ತೀವಿ. ನಮ್ ಕಷ್ಟ ರೀ ಅದು. ತಿಳೋದ್ ಮಾತಾಡ್ ನೀನು. ತಿಳೋದ್ ಏನ್ ಮಾತಾಡ್ತಿ ಅಂದ್ರ ಇನ್ನೊಬ್ರು ನಿನ್ ತಾಯಿನೂ ಅದಾಳ, ನಿನ್ ತಾಯಿನೂ ಹೋಗಿರ್ತಾಳ. ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ? ನಿನ್ ತಾಯಿನ ದಾರಿ ತಪ್ಪ್ಯಾಳ, ನೀ ತಪ್ಪಿದಿ. ನಾವ್ ತಪ್ಪಿಲ್ಲ. ನೀನು ನಿನಗ್ ಸಿನಿಮಾ ಮಾಡಕ್ ಅಷ್ಟ ಲಾಯಕ್ ನೀನ. ನಮಗ್ ಬಡವ್ರದ್ 2,000 ರೂಪಾಯಿ